ಹಲೋ ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಈಗಾಗಲೇ ಗೊತ್ತಾಗ್ತಾ ಇರ್ಬೋದು ರ್ಯಾಪರಿಂಗ್ ಟೈಮು. ಸೊ ರ್ಯಾಪರ್ ಮಾಡ್ತಾ ಮಾಡ್ತಾ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮಾಡಲಿಲ್ಲ ಅಂದರೆ ಮಾಡದೆ ಹಂಗೆ ಇದ್ಬಿಡ್ತೀನಿ, ಇಲ್ಲ ಏನಾದ್ರು ಒಂದು ಶುರು ಮಾಡೋಣ ಅಂತ ಅಂದರೆ ಮಾಡೇ ಬಿಡ್ತೀನಿ. ಆ ಥರ ಒಂಥರ ಮೂಡ್ ಸ್ವಿಂಗ್ ಆಗ್ತಾ ಇರುತ್ತೆ ಕೆಲವು ಟೈಮಲ್ಲಿ. ಸೊ ಇನ್ನೇನು ಲಾಸ್ಟ್ ಒಂದು 3-4 ಬುಕ್ ಇತ್ತು. ಸೊ ಆವಾಗ ಖಾಲಿ ಆಯಿತು. 4-5 ಬುಕ್ ಇದೆ. ಸೊ ಅವಾಗ ಖಾಲಿ ಆಯಿತು. ಇದು ಫಸ್ಟು ಹಾಕಿರೋದು ಖಾಲಿ ಆಗಲಿ, ಆಮೇಲೆ ಆಗ್ತೇ ಇರೋದನ್ನ ನೋಡೋಣ ಅಂತ ಅಂದ್ಬಿಟ್ಟು ಎಲ್ಲ ಚೆಕ್ ಮಾಡ್ಕೊತಾ ಇದ್ದೀನಿ. 3 ಲೈನ್ಸು 4 ಲೈನ್ಸು ಎಲ್ಲ ಯಾವ್ದ್ಯಾವ್ದಿದೆ ಅಂತ, ಟೆಕ್ಸ್ಟ್ ಬುಕ್ಸು ಎಲ್ಲ. ಸೊ ನಾವು ಓದಬೇಕಾದ್ರೆ 200 ಪೇಜಸ್ ಬುಕ್ಕು, ಅದರಲ್ಲಿ ಸೋಷಿಯಲ್ಲು, ಅದರಲ್ಲಿ 3 ಭಾಗ. ಸೊ ಹಂಗಿರ್ತಿತ್ತು. ಹಾಗೆ ಮ್ಯಾಥ್ಸ್ಗೆ 1 ಬುಕ್ಕು, ಕನ್ನಡ, ಇಂಗ್ಲೀಷ್ ಎಲ್ಲದಕ್ಕೂ ಒಂದೊಂದು ಬುಕ್ಕು. ಅದರದ್ದೇ ಆದಂತಹ ಒಂದು ಹೋಮ್ ವರ್ಕ್ ಬುಕ್ಕು 100 ಪೇಜಸ್ಸು. ಹಾಗೆ 40 ಪೇಜಸ್ದು ಟೆಕ್ಸ್ಟ್ ಬುಕ್ಗಳು ಮಂತ್ಲಿ ಟೆಸ್ಟ್ ಮಾಡ್ತಾರಲ್ಲ, ಸೊ ಅದರದ್ದು ಒಂದು ಟೆಕ್ಸ್ಟ್ ಬುಕ್ ಇರ್ತಿತ್ತು. ಇವ್ರಿಗೆ ಯಾವುದಕ್ಕೆ ಯಾವ ಬುಕ್ ಇಡೋದು, ಯಾವ್ದು ಬುಕ್ ಕೊಡೋದು ಒಂದು ಗೊತ್ತಾಗಲ್ಲ. ಬುಕ್ಕೇನೋ ತೊಗೊಂಡ್ಬಿಡ್ತೀವಿ. ಸೊ ತೊಗೊಂಡಾದ್ಮೇಲೆ ಅದು ಮತ್ತೆ ರ್ಯಾಪರ್ ಮಾಡ್ಬಿಟ್ಟು ಮತ್ತೆ ಕೊಟ್ಟು ಕಳಿಸ್ಬೇಕು ಸ್ಕೂಲ್ಗೆ. ಅದನ್ನು ಅವ್ರು ಒಂದೊಂದೇ ಯೂಸ್ ಮಾಡಿ ಯಾವ್ದು ಲಾಸ್ಟಲ್ಲಿ ಮಿಗುತ್ತಲ್ಲ, ಸೊ ಅದನ್ನು ಅವರು ಲಾಸ್ಟ್ ಇಯರ್ ಎಂಡಲ್ಲಿ ನಮಗೆ ಕೊಟ್ಟು ಕಳಿಸ್ತಾರೆ. ಸೊ ಆ ಥರ ರ್ಯಾಪರಿಂಗೆಲ್ಲ ಹಾಕಿ ಮಾಡಿ ಕೊಟ್ಟು ಕಳಿಸೋದು ಅಷ್ಟೇ ಇವಾಗ ಇರೋದು. ಸೊ ಅದೆಲ್ಲ ಆದಮೇಲೆ ಲೇಬಲಿಂಗ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಮೋಟು ಪಟ್ಲು ಲೇಬಲ್ ತಂದಿದೆ. ಸೊ ಅದನ್ನು ಇದು ಮಾಡ್ತಾಯಿದ್ದೆ. ಹಾಗೆ ಇವಳು ನನ್ನ ಮಗಳು ಬಿಡಲ್ಲ, ನನ್ನ ಬುಕ್ಕಿಗೂ ಹಾಕು ಅಂತ ತೊಗೊಬಂದ್ಬಿಟ್ಲು. ಯಾವುದೋ ಒಂದು ಅವಳಿಗೆ ಅಂತ ಒಂದು ಬುಕ್ ಕೊಟ್ಟಿದ್ದೆ, ಅದು ತೊಗೊಬಂದ್ಬಿಟ್ಟು ಇದಕ್ಕೆ ಹಾಕು ಅಂತ ತಲೆ ತಿಂತಿದ್ದಾಳೆ. ಸೊ ಅವನಿಗೆ ಇಬ್ರಿಗೂ ಹಾಕಿ ಅದಾಗಿ ಒಂದೊಂದನ್ನು ಕೊಟ್ಟು ಕಳಿಸಿದ್ದಾಯಿತು. ಸೊ ನಾವೆಲ್ಲ ಇಷ್ಟೊಂದೆಲ್ಲ ರ್ಯಾಪರಿಂಗೆಲ್ಲ ಮಾಡೋದು ಆ ಥರ ಏನೂ ಇರಲಿಲ್ಲ. ನಾವು ಚಿಕ್ಕ ಮಕ್ಕಳು ಇದ್ದಾಗ ಬ್ರೌನ್ ಕಲರ್ ರ್ಯಾಪರ್ ಬರ್ತಿತ್ತಲ್ಲ, ಅದು ಒಂದಿತ್ತು. ಸೊ ಅದನ್ನು ನಾವು ನೋಟ್ಸ್ಗೊಂದಕ್ಕೆ ಹಾಕೋತಿದ್ವಿ. ಆ ನೋಟ್ಸ್ಗೆ ಹಾಕಿದ್ದು 15 ದಿನ 1 ತಿಂಗಳು ಅಷ್ಟೇ. ನಾವಂತೂ ಇಟ್ಕೋತಿರ್ಲಿಲ್ಲ. ಬಟ್ ಇವ್ರದ್ರಲ್ಲಿ ಹಂಗಾಗಲ್ಲ, ಅಲ್ಲೇ ಅಲ್ಲೇ ಕೊಡೋದ್ರಿಂದ ಅಟ್ಲೀಸ್ಟ್ ಒಂದು 3-4 ಮಂತ್ಸ್ ಆದರೂ ಬರುತ್ತೆ. ಅದೇ ಖುಷಿ, ಇಷ್ಟೆಲ್ಲ ಕಷ್ಟಪಟ್ಬಿಟ್ಟು ಹಾಕ್ತೀವಲ್ಲ ಅಂತ. ಅದ್ರ ಜೊತೆಗೆ ಅವ್ರಿಗೂ ಕೂಡ ಓದ್ಸೋಕ್ಕೆ ಅಂತ ಕೂರಿಸಿದ್ದೆ, ಮಕ್ಳಿಗೂ ಕೂಡ. ಮಂಡೇ ಟೆಸ್ಟ್ ಇರೋದ್ರಿಂದ ಸಂಡೇ ಅಂದರೆ ಇದು ಸಂಡೇ ವ್ಲಾಗ್ ಆಗಿತ್ತು. ಸೊ ಸಂಡೇ ಎಲ್ಲ ಪ್ರಿಪ್ರೇಷನ್ ಟೈಮು ಅದು ಇದು. ಆಮೇಲೆ ಹಾಗೆ ಅವನಿಗೆ ಟೆಸ್ಟ್, ನಾನು ಒಂದು ರ್ಯಾಂಡಮ್ ಟೆಸ್ಟ್ ಕೊಟ್ಟು ಆಮೇಲೆ ಅವನಿಗೆ ಟೆಸ್ಟ್. ಆ್ಯಕ್ಚುಲಿ ಮಕ್ಳುಗಳಿಗೆ ಫಸ್ಟ್ LKG UKG ಫಸ್ಟ್ ಸೆಕೆಂಡ್ ಮಕ್ಕಳಿಗೆ ನನ್ನ ಮಗ ಹೋಗ್ತಿರೋ ಸ್ಕೂಲಲ್ಲಿ ಟೆಸ್ಟ್ಗಳು ಇರಲ್ಲ. ಸೊ ಇವಾಗ 3rd ಸ್ಟ್ಯಾಂಡರ್ಡಿಂದ ಟೆಸ್ಟು ಅನ್ನೋ ಒಂದು ಕಾನ್ಸೆಪ್ಟ್ ಬಂದಿದೆ ಅವ್ರಿಗೆ. ಸೊ ಅದು ಏನು, ಅದ್ರ ಬಗ್ಗೆ ಏನು ಅನ್ನೋದನ್ನು ಕಂಪ್ಲೀಟಾಗಿ ಈ ಹೋಮ್ ವರ್ಕ್ಸು ಅಥವಾ ನಾನು ರ್ಯಾಂಡಮಾಗಿ ಒಂದು ಟೆಸ್ಟ್ ಕೊಟ್ಟು ಅಭ್ಯಾಸ ಮಾಡಿಸ್ತಾ ಇದ್ದೀನಿ ಅಷ್ಟೇ. ಮಕ್ಕಳು ಹೇಗೆ ಇರ್ತಾರೆ ಅಂದರೆ, ಜಾಸ್ತಿ ಓದಿಸಿದ್ರು ಒಂಥರ ಪ್ರೆಷರ್ ಅನಿಸುತ್ತೆ. ಏನೂ ಓದಿಸ್ಲಿಲ್ಲ ಅಂದರೆ ನಮಗೆ ತಿಂಗಳ 2-3 ಸಲ ಕರೀತಾರೆ. ಹಂಗಾಗ್ಬಿಟ್ಟಿರುತ್ತೆ. ಇತ್ತೀಚಿನ ಒಂದು ಸ್ಕೂಲ್ಗಳ ಎಜುಕೇಷನ್ ಹೇಗೆ ಅಂತಲೇ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಒಂದು ಪಾಠ ಓದ್ತೀವಿ, 1 ವಾಕ್ಯದಲ್ಲಿ ಉತ್ತರಿಸಿ ಅಥವಾ 3-4 ವಾಕ್ಯದಲ್ಲಿ ಉತ್ತರಿಸಿ, 10 ವಾಕ್ಯದಲ್ಲಿ ಉತ್ತರಿಸಿ, ಆ ಥರ ಕನ್ನಡದಲ್ಲಿ ಇರ್ತಿತ್ತು. ಸೊ ಇವ್ರಿಗೆ ಹಂಗಲ್ವೇ ಅಲ್ಲ. ತುಂಬ ಎಜುಕೇಷನ್ ತುಂಬ ಚೇಂಜ್ ಆಗೋಗಿದೆ ಅಂತ ನನಗನ್ನಿಸ್ತಿದೆ. ಇವ್ರಿಗೆ ಓದಿಸ್ಬೇಕಾದ್ರೆ ನಾನೇ ಗೂಗಲೆಲ್ಲ ಸರ್ಚ್ ಮಾಡಿಬಿಟ್ಟು ಓದ್ಕೊಂಡು ಆಮೇಲೆ ಮಕ್ಳಿಗೆ ಹೇಳ್ಕೊಡ್ಬೇಕು. ಅಷ್ಟು ಒಂದು ಎಜುಕೇಷನ್ ಸಿಸ್ಟಮ್ ಈ ಥರ ಆಗಿದೆ. ಅದರ ಜೊತೆಗೆ ಬೆಂಗಳೂರಿನಲ್ಲಿ ಬಿಸಿಲು ನೋಡಿ ಎಷ್ಟೊಂದು ವರ್ಷ ಆಗೋಗಿತ್ತೇನೋ ಅಂತ ಅನ್ನಿಸ್ತಿದೆ. ಆ ಥರ ಆ ರೇಂಜ್ಗೆ ಬೆಂಗಳೂರಲ್ಲಿ ಬಿಸಿಲು ಬಂದಿದೆ ಇವತ್ತು. ಸಿಕ್ಕಾಬಟ್ಟೆ ಖುಷಿ ಆಯಿತು. ಆ ಜೋಶ್ಕೋ ಏನಕ್ಕೋ ಮನೆಯೆಲ್ಲ ಕ್ಲೀನ್ ಮಾಡಿ ಮಕ್ಕಳನ್ನೆಲ್ಲ ಓದಿಸಿ ಎಲ್ಲ ಅಪ್ ಟು ಡೇಟ್ ಮಾಡಿ ಇಟ್ಟಿದ್ದಾಯಿತು ಕೆಲಸನ. ಬಿಸಿಲು ಬಂದರೆ ಹಿಂಗೆ ನಮಗೊಂದು ಸ್ವಲ್ಪ ಜೋಶ್. ಅದು ತುಂಬ ಮಳೆ ಚಳಿ ಇದ್ದಾಗ ಒಂದ್ಸಲಿ ಬಿಸಿಲು ಬಂತು ಅಂದರೆ ಸಿಕ್ಕಾಬಟ್ಟೆ ಒಂಥರ ಹ್ಯಾಪಿ ಫೀಲ್ ಆಗುತ್ತೆ. ಹಾಗೆ ಯಾವುದು ಒಗೆಯೋದಿಲ್ಲ ಅದನ್ನೆಲ್ಲ ನೋಡಿ ಕ್ಲೀನ್ ಮಾಡಿ ಇಡ್ತಾಯಿದ್ದೀನಿ. ಹಾಗೆ ನಮ್ಮ ರೂಮಲ್ಲಿ ಈ ಕಡೆ ರೂಮ್ನಲ್ಲಿ ಬಿಸಿಲು ಬಂತು ಅಂದರೆ ಸೂಪರಾಗಿರುತ್ತೆ. ನೋಡೋಕ್ಕೆ ಒಂಥರ ಚೆಂದ ಅನಿಸುತ್ತೆ. ಫುಲ್ ಬೆಳಕಿರುತ್ತೆ ರೂಮೆಲ್ಲ. ಅದನ್ನ ನೋಡೋಕೆ ಒಂಥರ ಚೆಂದ ಅನ್ನಿಸ್ತಿರುತ್ತೆ. ಸೊ ನಿಮಗೆಲ್ಲ ಬಿಸಿಲು ಬಂದರೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ಹಾಗೆ ಬ್ಲ್ಯಾಂಕೆಟ್ಸ್ಗಳು ಎಲ್ಲ ಪ್ರತಿಯೊಂದೂ ವಾಶ್ ಮಾಡಿ ಹಾಕ್ಬಿಟ್ಟೆ ಇವತ್ತು. ಸೊ ನೆಕ್ಸ್ಟ್ ಇನ್ಯಾವ ಕಾಲಕ್ಕೋ ಬಿಸಿಲು ಬರೋದು ಅಂತ, ಯಾಕಂದರೆ ಬೆಂಗಳೂರು ವೆದರ್ ನೆಚ್ಕೊಳ್ಳೋಕ್ಕೆ ಆಗಲ್ಲ. ಸೊ ಅದಕ್ಕೋಸ್ಕರ ಇನ್ಯಾವ ಕಾಲಕ್ಕೆ ಬಿಸಿಲು ಬರುತ್ತೋ ಏನೋ ಗೊತ್ತಿಲ್ಲ ಅಂದ್ಬಿಟ್ಟು ಯೂನಿಫಾರ್ಮ್ ಹೇಗೂ ಒಗ್ದಾಕಬೇಕಿತ್ತು. ಸೊ ಅದ್ರ ಜೊತೆಗೆ ಬ್ಲ್ಯಾಂಕೆಟ್ಸ್ನು ಕೂಡ ಒಗ್ದಾಕ್ಬಿಡೋಣ ಅಂತ ಒಗ್ದಾಕಾಯಿತು. ಹಾಗೆ ಇವಾಗ ಒಂದು ನ್ಯೂ ಸ್ಯಾರಿ ಸ್ಟಾಕ್ ಇನ್ ಆಗಿದೆ. ಸೊ ಬೇಕಿದ್ದರೆ ಕಮೆಂಟ್ ಮಾಡಿ, ನಾನು ವಾಟ್ಸಪ್ ನಂಬರ್ ಕೊಡ್ತೀನಿ, ಅದಕ್ಕೆ DM ಮಾಡಿ.
ಸೊ ತುಂಬ ಚೆನ್ನಾಗಿದೆ ಕಲಾಂಕಾರಿ ಡಿಸೈನು ಸೆಮಿ ಮೈಸೂರು ಸಿಲ್ಕಲ್ಲಿ ತುಂಬ ಚೆನ್ನಾಗಿದೆ. ಇದು ಇತ್ತೀಚೆಗಂತೂ ವರಮಹಾಲಕ್ಷ್ಮಿ ಹಾಗೆ ಗೌರಿ ಗಣೇಶ ಹಬ್ಬ ಮುಗಿಯೋವರೆಗೂ ನ್ಯೂ ಡಿಸೈನು ನ್ಯೂ ಪ್ಯಾಟ್ರನಲ್ಲಿ ಸ್ಯಾರೀಸ್ ಎಲ್ಲ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ಅಟ್ಲೀಸ್ಟ್ ನಾನು ಇನ್ಸ್ಟಾಗ್ರಾಮಲ್ಲಿ ಲಹರಿ ಫ್ಯಾಷನ್ ಅಂತ ಒಂದು ಪೇಜ್ ಇದೆ ನಂದು, ಅಲ್ಲಿ ಹೋಗಿ ನೋಡಿ. ಇನ್ ಕೇಸ್ ಅಲ್ಲಿ ಆಗಲಿಲ್ಲ ಅಂದರೆ ನನ್ನ ಯೂಟ್ಯೂಬ್ ವ್ಲಾಗ್ಸಲ್ಲೂ ಅಷ್ಟೇ ಕಂಟಿನ್ಯೂಸ್ ಆಗಿ ಆಗ್ತಾ ಹೋಗಲ್ಲ, ಯಾಕಂದರೆ ನಾನು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟಿದ್ದೀನಿ ವ್ಲಾಗ್ಗಳು ಹಾಗೆ ಈ ಒಂದು ಸ್ಯಾರಿದು ಎಲ್ಲ. ಇನ್ನು ನೆಕ್ಸ್ಟ್ ವೀಕಿಂದ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ನೆಕ್ಸ್ಟ್ ವೀಕಿಂದ ಒಳ್ಳೆ ಸ್ಟಾಕ್ಸ್ಗಳೆಲ್ಲ ಬಂದಿದ್ದಾವೆ, ತೋರಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಪುಟ್ಟ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಸ್ಯಾರಿ ಇನ್ ಕೇಸ್ ಬೇಕು ಅಂತ ಅಂದರೆ ಹೇಳಿ. ಇದೇ ಕಲರಲ್ಲಿ 2-3 ಕಲರ್ ಇದೆ ಇದೇ ಡಿಸೈನಲ್ಲಿ. ಆಫ್ ಆ್ಯಂಡ್ ಆಫ್ ಕಲಾಂಕಾರಿ ಡಿಸೈನ್ ಇದು ತುಂಬ ಚೆನ್ನಾಗಿದೆ, ಟ್ರೆಂಡಿಂಗಲ್ಲಿದೆ. ಹಾಗೆ ಅಫಿಷಿಯಲ್ ವೇರು ಕೂಡ ಹೌದು, ತುಂಬ ಚೆನ್ನಾಗಿದೆ. ಹಾಗೆ ಮೆಟೀರಿಯಲ್ ಕೂಡ ಅಷ್ಟೇ ಪ್ರೀಮಿಯಂ ಕ್ವಾಲಿಟಿ ಮೆಟೀರಿಯಲ್ಲು. 1700 ರೂಪಾಯಿ ಆಗುತ್ತೆ. ನೋಡಿಬಿಟ್ಟು ಟೆಕ್ಸ್ಟ್ ಮಾಡಿ, ಓಕೆನಾ. ಇವತ್ತಿನ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ ಅಂತ ಹೇಳ್ತಾ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಕೂಡ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.